ಹಾಯ್ ಮ್ಯಾಮ್. ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಿಂತು ಹೇಗೆ ಅನಿಸ್ತಿದೆ? ನನಗೂ ಇಲ್ಲಿಗೂ ಸೊ 150 ಕಿಲೋಮೀಟರ್ಸ್ ದೂರ ಇದೆ. ಒಂದೊಂದು ಕಿಲೋಮೀಟರ್ಸ್ಗೆ 1% ಸದ್ದಮ್ಮ ಅಂದರೆ 150 ಕಿಲೋಮೀಟರ್ಸ್ ಜೋಶ್ ಇದೆ. ಮಾಡ್ತೀನಿ. ಏನು ಮಾಡ್ತೀರಾ? ಏ ಮಗ, ನಾಕಣೋ ಬಿ ಫಾರ್ ವಿಜಯ್. ಎಸ್, ಬೆಂಗಳೂರಿಗೆ ಬಂದಿದ್ದೀನಿ. ಏನಕ್ಕೆ ಅಂತ್ಯಾ? ಅದೇ ಕಣೋ, ಇವತ್ತು ನನ್ನ ಲೈಫಲ್ಲಿ ಮರೆಯೋಕ್ಕಾಗದಂಥ ದಿನ. ಇವತ್ತು ಮಿಸ್ ಮಾಡ್ಕೊಂಡ್ರೆ ಖಂಡಿತ ಚಾನ್ಸ್ ಸಿಗೋದಿಲ್ಲ. ಹೌದು, ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವೇನೋ, ಅದಕ್ಕೆ ನಮ್ಮ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದೀನಿ. ಹೇಯ್, ಇಲ್ಲೇ ಹೋಗ್ತಾಗಲೇ ಕಣೋ, ಒಂದು ನಿಮಿಷ ಇರು, ಆಮೇಲೆ ಮಾಡ್ತೀನಿ. ಏ ಪಾರು, ಏ ಪಾರು, ನಿಂತ್ಕೊಳ್ಳೆ ಪಾರು. ಅದು ಏನಿಲ್ಲ, ನಿನ್ನನ್ನು ಒಂದು ತಿಂಗಳಿಂದನೂ ನೋಡ್ತಾ ಇದೆ. ಇವತ್ತು ಇಲ್ಲೇನಿದೆಯೋ ಅದು ಹೇಳ್ಕೊಂಬಿಡ್ಬೇಕು ಅಂತ ಇದೀನಿ. ಪ್ಲೀಸ್ ನಿಂತ್ಕೊಳ್ಳೆ. ನಾನು ಬಯೋಡಾಟನ ಹೇಳ್ತೀನಿ ಕೇಳು. ನನ್ನ ಹೆಸರು ವಿಜಯ್, ನಮ್ಮ ಅಪ್ಪ ಅಮ್ಮ ಇರೋದು. ನಾನು 6.2, 79 kgs. ನಂದು M.Com ಗ್ರಾಜುಯೇಷನ್ನು. ನಾನು ಥಿಯೇಟರ್ ಆರ್ಟಿಸ್ಟು. ಏನಂತೀಯಾ? ನಮ್ಮೂರು ಮೈಸೂರು. ಇದಕ್ಕಿಂತ ಇನ್ನೇನೇ ಬೇಕು ಪಾರು? ಹೇಳೆ, ಒಂದೇ ಒಂದ್ಸಲ ಕಣೆ, ಒಪ್ಕಳೆ ಪಾರು. ಏನೋ ಇರ್ರಿ ಒಂದು ಸ್ವಲ್ಪ. ಪ್ರಪೋಸ್ ಮಾಡ್ಲಾ ಪ್ಲೀಸ್? ಮನ್ಸು ನೋವುತ್ತೆ ಕಣೆ, ಮಾಡ್ಬಿಡ್ಲ? ಪಾರು, ಐ ಲವ್ ಯು. ಪಾರು, ಐ ಲವ್ ಯು ಕಣೆ. ಏನು, ನಿಮ್ಮ ಅಪ್ಪನ ಸಬ್ ಇನ್ಸ್ಪೆಕ್ಟ್ರಾ? ಸಾರ್, ಗೊತ್ತಿರ್ಲಿಲ್ಲ ಸರ್ ನಿಮ್ಮ ಮಗಳು ಅಂತ. ಸತ್ಯವಲ್ಲ, ನಮ್ಮ ತಾಯಣ್ಣ ಗೊತ್ತಿರ್ಲಿಲ್ಲ ಸರ್. ಹೊಡಿಬೇಡಿ ಸರ್. ಅಯ್ಯೋ ಸರ್, ಸತ್ಯವಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಸರ್, ಹೊಡಿಬೇಡಿ. ನಾನು ರಿಹರ್ಸಲ್ ಮಾಡ್ತಿದ್ದೆ ಸರ್. ಅದೇ ಹೀರೋ ನಂಬರ್ 1 ಅಂತ ಒಂದು ಕಾಂಟೆಸ್ಟ್ ನಡೀತಿತ್ತು. ಅದಕ್ಕೆ ನಿಮ್ಮ ಮಗಳಿಗೆ ಪ್ರಪೋಸ್ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿದ್ದೆ. ನಿನ್ನ ಮಗಳು ಅಂದಿದೆ, ನಾನು ಮಾಡ್ತಾನೆ ಇರ್ಲಿಲ್ಲ ಸರ್. ಸರ್ ಹೊಡಿಬೇಡಿ ಸರ್. ಅಯ್ಯೋ ಶಿವನೇ, ಹೊಡಿಬಿಡಿ ಸರ್. ನನ್ನ ಮೈಸೂರಲ್ಲಿ ಸಿಕ್ಕಾಬಿಟ್ಟೆ ಒಳ್ಳೆ ಹುಡುಗ ಸರ್. ಬೆಂಗಳೂರಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಸರ್. ಸರ್ 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 ಅಯ್ಯಪ್ಪ, ಅಯ್ಯೋ ಸ್ಲೇಟ್ ಎಲ್ಲ ಬೇಡ ಸರ್. ಸರ್ ಸರ್ ಮಾನಂಬರ್ ಏರಿ ಹೋಯ್ತಿದೆ ಸರ್. ಸ್ಲೇಟ್ ಯಾಕೆ ಸರ್? ಸರ್ ಸರ್ ತಗೋಬೇಕಾ? ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯೋ. ಕನ್ನಡಕನು ಹಾಕೋಬೇಕಾ?